ಫೈನಾನ್ಸ್ ಆಯಿತು. ಇದೀಗ ಬ್ಯಾಂಕ್ಗಳಿಂದಲೂ ಕೂಡ ಕಿರುಕುಳ ಆರೋಪ ಶುರುವಾಗಿದೆ. ಅರ್ಧಕ್ಕಿಂತ ಹೆಚ್ಚು ಸಾಲ ಮರುಪಾವತಿ ಮಾಡಿದ್ರೂ ಕೂಡ ಮನೆಗಳನ್ನು ಸೀಸ್ ಮಾಡುವಂಥ ಕೆಲಸ ಮುಂದುವರಿತಾ ಇದೆ. ಮೈಕ್ರೋ ಫೈನಾನ್ಸ್ಗಳು ಬಡವರ ರಕ್ತ ಹೀರಿದ್ದಾಯಿತು, ಬಡವರನ್ನು ಊರಿಂದ ಖಾಲಿ ಮಾಡಿಸಿದ್ದಾಯಿತು, ಬಡವರ ಪ್ರಾಣವನ್ನು ಕಿತ್ಕೊಂಡಿದ್ದಾಯಿತು, ಪ್ರಾಣ ಮಾನ ಮನೆ ಎಲ್ಲವನ್ನೂ ಕಿತ್ಕೊಂಡಿದ್ದಂಥ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಸುಗ್ರೀವಾಜ್ಞೆ ಹೋಗಿದೆ. ಇದೀಗ ಬ್ಯಾಂಕ್ಗಳು ಶುರು ಮಾಡ್ಕೊಂಡಿದ್ದಾವೆ. IDFC ಫಸ್ಟ್ ಬ್ಯಾಂಕ್ ಎನ್ನುವ ಈ ಬ್ಯಾಂಕ್ ಬೆಳಗಾವಿಯಲ್ಲಿ ಮನೆ ಸೀಸ್ ಮಾಡಿದೆ. ಕಿತ್ತೂರು ತಾಲೂಕಿನ ಕುಲವಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ದಸ್ತಗೀರ್ ಸಾಬ್ ಅಂತ ಹೇಳಿ, ದಸ್ತಗೀರ್ ಸಾಬ್ ಕಾದ್ರೋಳಿ ಎಂಬುವರ ಮನೆ ಸೀಸ್ ಆಗಿದೆ. 2021ರಲ್ಲಿ ಬಿಸ್ನೆಸ್ ವ್ಯವಹಾರಕ್ಕಾಗಿ 5 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಿದ್ದರು ದಸ್ತಗೀರ್. ಈವರೆಗೆ 3,30,000 ಸಾಲ ಮರುಪಾವತಿ ಮಾಡಿದ್ದಾರೆ, ಅರ್ಧಕ್ಕಿಂತ ಹೆಚ್ಚು. ಈಗ ಸಂಪೂರ್ಣ 2.5 ಲಕ್ಷ ಸಾಲವನ್ನು ಪಾವತಿ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಅಂದರೆ ಈ ರೀತಿ ಮನೆ ಸೀಸ್ ಮಾಡಿ ಹೋಗಿದ್ದಾರೆ. 2 ಲಕ್ಷ ಹಣ ಕಟ್ಟೋದಾಗಿ ದಸ್ತಗೀರ್ ಹೇಳಿದ್ರು ಕೂಡ ಇಲ್ಲಿ ಡೋಂಟ್ ಕೇರ್ ಅಂತಿದ್ದಾರೆ. ಮನೆಯಲ್ಲಿ ಬೈಕ್ ಜಪ್ತಿ ಮಾಡಿ ಮನೆ ಕೂಡ ಸೀಸ್ ಮಾಡಿದ್ದಾರೆ. ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಬೀದಿಗೆ ಬಿದ್ದಂತಾಗಿದೆ. ಸರ್ಕಾರ ಸಹಾಯ ಮಾಡದೆ ಹೋದರೆ ಆತ್ಮಹತ್ಯೆ ಒಂದೇ ನಮಗೆ ದಾರಿ ಅಂತ ಹೇಳ್ತಾ ಇದೆ ಕುಟುಂಬ. ನಮಗ್ ಬ್ಯಾಡ ಅಂತ ನಾವ್ ಹೇಳಿದ್ರು ಹೋಗಿ ಕ್ಯಾಸ್ರಿ ಇವ್ರಿಗೆ ಕರ್ಕೊಂಡ್ ಹೋಗಿ ಲೋನ್ ಕೊಡ್ಸಿರೋರು ನಡಕ್ ಮಾಡಿದ ಏಜೆಂಟ್ ರೀ. ಅವ ಏಜೆಂಟ್ ಮಾಡಿ ಕ್ಯಾಸ ನಮಗ್ ಬ್ಯಾಡ ಅಂದ್ರೆ ಕೇಳಿಲ್ರಿ. ಇವ್ರಿಗೆ 3 ಲಕ್ಷ ರೂಪಾಯಿ ತಗೊಂಡ್ ಅವ್ರಿಗೆ 2 ಲಕ್ಷ ರೂಪಾಯಿ ತಾ ತಗೊಂಡ ಬ್ಯಾಡ ನಮ್ಗೆ ಹೊಳೆ ತಗೊಂಡ್ರ ನಿಮ್ಗೆ ಒಳಗ್ ಹಾಕಿ ಇಲ್ಲಿ ಹಾಕಿನ ಅಂತ ಹೇಳಿ ನಮ್ಗೆ ಧಮಕಿ ಮಾಡಿದ್ರಿ ಅವ್ರು. ಈಗ ನಾವು 4 ಲಕ್ಷ ರೂಪಾಯಿ ತುಂಬಿದೇವ್ರಿ ಅವ್ರಿಗೆ. 4 ಲಕ್ಷ ರೂಪಾಯಿ ತುಂಬಿರ ಅವು ಈಗ ಎಲ್ಲ ಇದ್ದಿದ್ರು ಮತ್ತೆ ಇನ್ನೂ 4 ಲಕ್ಷ ರೂಪಾಯಿ ತುಂಬಂತಾರ. ಎಲ್ಲಿ ತುಂಬುದು ಹೇಳ್ರಿ ನಾವ್ ಬಡವ್ರಿ. ಮತ್ತೆ ಎಲ್ಲಾರ ಕೈಕಾಲ್ ಬಿದ್ದು ಹೋದ ಕೆಲಸ 2 ಲಕ್ಷ ರೂಪಾಯಿ ತುಂಬಾಕ್ ಹೋದ್ರೆ ಅವ್ರು ತಗೊಳ್ರಿ ರೊಕ್ಕ ರೀ. ನಾವ್ ತಗೊಳ್ಳಿ ಬಿಸ್ನೆಸ್ ಏನಾದ್ರು ಕಡಿ ದಂಧೆ ಮಾಡಕಂತ ತೋರಿ ಸರ್ ತೋಳದ್ರಿ. ಇವ ಸ್ವಾಮಿ ಅದಾನಲ್ರಿ ಅಂಕಲ್ಗಿ ಮಟ್ಟ ಜಗನೊಳಿ ಅವ್ರ ಸ್ವಾಮಿ ರೀ. ಅವ ನನಗೆ ಮೋಸ ಮಾಡಿದ್ರೆ IDFC ಬ್ಯಾಂಕು ನನಗೆ ಗೊತ್ತಿರಾಕಿಲ್ರಿ. ಬಡ್ಡಿ ಕಡಿಮೆ ಐತಿ ಹಂಗೈತಿ ನಾನು ಕರ್ಕೊಂಡು ಹೋಗಿ ಮೋಸ ಮಾಡಿ 5 ಲಕ್ಷ ರೂಪಾಯಿ ಲೋನ್ ತೆಗಿಸಿ ನನಗೆ 3 ಲಕ್ಷ ಕೊಟ್ಟಾರೆ 2 ಲಕ್ಷ ರೂಪಾಯಿ ತಾತಿಂದನ್ರಿ. ಹೇಳಕ್ಕೆ ಹೋದ್ರೆ ನನಗೇನು ಸಂಬಂಧ ಇಲ್ಲ, ನೀವು ಹೆಂಗೆ ತೊಗೊಂಡು ಹೆಂಗೆ ತುಂಬ ನನಗಂತನ್ರಿ.